ನೀರಿಗಾಗಿ ಬಿಜೆಪಿ ಮಂಗಳವಾರ ಪ್ರೊಟೆಸ್ಟ್ ಅನ್ನು ಮಾಡುತ್ತೆ. ವಾಟರ್ ವಾರ್ ಶುರುವಾಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿ ಬೀಳ್ತಾ ಇದೆ. ಮಂಗಳವಾರ ರಾಜ್ಯ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ನಾಯಕರು ಪ್ರತಿಭಟನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸರಣಿ ಟ್ವೀಟ್ನ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ, ನೀವೇ ನಮ್ಮ ನೀರು ರಾಜ್ಯದ ಪಾಲಿಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಇದೆ, ನೀರಿನ ಅಭಾವ ಇದೆ, ಸರ್ಕಾರದ ಗಮನ ಮಾತ್ರ ಈ ಕಡೆಗೆ ಇಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಕುಮಾರಸ್ವಾಮಿ ಅವರ ಅಧಿಕೃತ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿರುವಂತಹ ಟ್ವೀಟ್ ನೀವು ಗಮನಿಸ್ತಾ ಇದ್ದೀರಾ. 1 ವರ್ಷದಿಂದ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಕಂಡು ಕೇಳರಿಯದ ಬರ ಇದೆ, ಏನ್ ಸ್ಟೆಪ್ಸ್ ಅನ್ನು ತಗೊಂಡಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಗ್ತಕ್ಕಂಥ ಹಾಹಾಕಾರವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಕಳೆದ 2 ವರ್ಷಗಳಿಂದ ಇಡೀ ಬೆಂಗಳೂರು ಮುಳುಗೋಗಿತ್ತು ಅನ್ನತಕ್ಕಂಥ ವಾತಾವರಣ ಇತ್ತು. ಆದರೆ ಹೋದ ವರ್ಷ ಮಳೆ ಬರದೇ ಇರೋದರಿಂದ ಈ ವರ್ಷ ಕುಡಿಯೋ ನೀರಿಗೆ ಮಾರ್ಚ್ನಲ್ಲೇ ಈಗ ಇನ್ನೂ 3 ತಿಂಗಳು ಮಳೆ ಬರಬೇಕಾದ್ರೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇಲ್ಲ. ಟ್ಯಾಂಕರ್ಗಳನ್ನು ಸರ್ಕಾರ